ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಶಾ ಸಂಜು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ. ಸೊ ಗಾಯ್ಸ್, ನಮ್ಮ ಸಂಕ್ರಾಂತಿ ರಂಗೋಲಿಯಿಂದ ಶುರು ಆಗ್ತಿದೆ. ನಾವೆಲ್ಲ ಸಲನೂ ನೈಟ್ ಟೈಮೇ ರಂಗೋಲಿ ಹಾಕಿ ಮಲ್ಕೋತಿದ್ದೋ, ಬಟ್ ಈ ಸಲ ಹಂಗೆ ಮಾಡಿಲ್ಲ. ಯಾಕೆ ಅಂತಂದರೆ ನಮ್ಮ ಅಕ್ಕನ ಮಗಳದು ಫಂಕ್ಷನ್ ಇತ್ತು ಕಾಲೇಜಲ್ಲಿ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಬರೋಷ್ಟರಲ್ಲಿ ಆಲ್ರೆಡಿ 11:45 ಹಿಂಗೆ ಆಗ್ಬಿಟ್ಟಿತ್ತು. ಬಂದು ಮಲ್ಕೊಂಡ್ಬಿಟ್ವಿ. ಅದಕ್ಕೆ ಇವಾಗ ಎದ್ದು ರಂಗೋಲಿ ಹಾಕ್ತಾ ಇದ್ದೀವಿ. ಈ ಥರ ಬಿಡಿಸಿದ್ದೀನಿ ನಾನು ನಮ್ಮ ದೊಡ್ಡಮ್ಮನ ಮನೆಗೆ. ನಮ್ಮ ದೊಡ್ಡಮ್ಮ ಮಾತ್ರ ಸ್ವಲ್ಪನೇ ಹೆಲ್ಪ್ ಮಾಡಲ್ಲ. ನಂಗೆ ಮಾತ್ರ ಬಿಡ್ಸು 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 ಒಂಚೂರು ಬಣ್ಣ ಹಾಕ್ಕೊಡೋಣ, ಏನಿಲ್ಲ, ನಾನು ಒಬ್ಬಳೇ ಬಿಡಿಸ್ದೆ ಗೈಸ್. ಸೊ ಫೈನಲಿ ನಮ್ಮ ದೊಡ್ಡಮ್ಮನ ಮನೆ ರಂಗೋಲಿ ಕಂಪ್ಲೀಟ್ ಆಗಿದೆ. ನಮ್ಮ ದೊಡ್ಡಮ್ಮ ಮಾತ್ರ ಬೇರೆ ಕೆಲಸ ಮಾಡ್ಕೊತೈತೆ. ವಿಶ್ ಮಾಡು ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಹೇಳ್ಬಿಡಿ ಗಾಯ್ಸ್. ಸೊ ಗಾಯ್ಸ್, ಇವಾಗ ನಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೀವಿ. ನಮ್ಮ ದೊಡ್ಡಮ್ಮನ ಮನೆ ಮುಗೀತು. ನನ್ನ ಸಂಕ್ರಾಂತಿ ಹಬ್ಬ ಫುಲ್ಲು ರಂಗೋಲಿ ಹಾಕೋದೇ ಆಗಿದೆ ಗಾಯ್ಸ್, ಬೆಳಗ್ಗೆ ಎದ್ದು. ಸೊ ಗೈಸ್, ಇವಾಗ ನಮ್ಮ ಮನೆ ಮುಂದೆನೂ ರಂಗೋಲಿ ಬಿಟ್ಟಾಯಿತು. ಈ ಥರ ಬಿಡಿಸಿದ್ದೀನಿ ಮನೆ ಮುಂದೆ. ನಮ್ಮ ದೊಡ್ಡಮ್ಮನ ಮನೆ ಮುಂದೆ ಆ ಥರ, ನಮ್ಮ ಮನೆ ಮುಂದೆ ಈ ಥರ. ಯಾರೂ ಹೆಲ್ಪ್ ಮಾಡಲಿಲ್ಲ ಗೈಸ್. ನಮ್ಮಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತು, ಮಾಡಲಿಲ್ಲ. ಅಲ್ಲಿ ನೋಡಿ, ಅಲ್ಲೋಗಿ ನಿಂತೈತೆ. ಅಂಗಡಿ ಮುಂದೆ ಬಿಡ್ತೀನಿ ಅಂತ ಇವಾಗ. ಸೊ ನಮ್ಮಮ್ಮ ಅಂಗಡಿ ಮುಂದೆ ಬಿಡ್ತಿದೆ ಈಗ. ಸೊ ಗೈಸ್, ರಂಗೋಲಿ ಎಲ್ಲ ಕಂಪ್ಲೀಟ್ ಆಯಿತು. ಇವತ್ತು ಬೆಳಗ್ಗೆ ಎದ್ದು ತವಿಂದ ಬರೀ ರಂಗೋಲಿ ಬಿಡೋದೇ ಆಯಿತು, ದೊಡ್ಡಮ್ಮನ ಮನೆಗೆ, ನಮ್ಮ ಮನೆಗೆ ಅಂತ. ಇವಾಗ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ. ತಿಂಡಿ ಮಾಡುವ ಸಮಯ. ತಿಂಡಿ ಮಾಡಿ ಸ್ನಾನ ಮಾಡಿ ರೆಡಿ ಆಗಬೇಕು ಗೈಸ್. ನಮ್ಮ ಅಜ್ಜಿಯವರು ಕಾಳು ಚಿಕ್ಕಿಸ್ತಾ ಇದ್ದಾರೆ ಗಾಯ್ಸ್, ಕಿಚಡಿ ಅನ್ನಕ್ಕೆ. ಇವತ್ತು ಸ್ಪೆಷಲ್ ಕಿಚಡಿ ಅನ್ನ. ನಮ್ಮ ಡ್ಯಾಡಿ ಊಟ ಮಾಡ್ತಿದೆ, ತಿಂಡಿ ಮಾಡ್ತಿದೆ. ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ ಗಾಯ್ಸ್. ನಂಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಉಪ್ಪಿಟ್ಟು. ನಮ್ಮಮ್ಮ ಇವತ್ತು ಉಪ್ಪಿಟ್ಟೆ ಮಾಡಿದೆ. ಇದಿಲ್ಲ, ತಿನ್ನಲೇಬೇಕು. ಉಪ್ಪಿಟ್ಟು ಮಾಡಿದೆ, ನಮ್ಮಪ್ಪ ತಿಂತಿದೆ. ನಂಗಂತೂ ಉಪ್ಪಿಟ್ಟು ಸ್ವಲ್ಪನೂ ಇಷ್ಟ ಇಲ್ಲ. ಬೇರೆ ಆಪ್ಷನ್ ಇಲ್ಲ, ನಾನು ಉಪ್ಪಿಟ್ಟೆ ತಿನ್ನಬೇಕು. ಸೊ ತಿಂತಾ ಇದ್ದೀನಿ ಇವಾಗ ಉಪ್ಪಿಟ್ಟು. ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ ಗಾಯ್ಸ್. ಹಸು ಮೈ ತೊಳೆದು ಅದಕ್ಕೆ ರೆಡಿ ಮಾಡಬೇಕು. ಸೊ ನಮ್ಮ ಅಪ್ಪ ತೊಳಿದಿದೆ, ನಾನು ಒಂಚೂರು ಹೆಲ್ಪ್ ಮಾಡ್ತಿದ್ದೀನಿ. ಸೊ ಗಾಯ್ಸ್, ನಾನು ನೀರು ಬಿಟ್ಕೊಡ್ತಿದ್ದೀನಿ, ನಮ್ಮ ಅಪ್ಪ ಉಜ್ತಿದೆ. ನಂದಿಗೆ ಸೊ ಗೈಸ್, ನಾನು ಇವಾಗ ಹಬ್ಬಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಸೀರೆ ಹಾಕೊಂಡಿದ್ದೀನಿ. ಪೂಜೆ ಎಲ್ಲ ಮಾಡಾಗಿದೆ. ಎಳ್ಬೀರು ಕೂಡ ರೆಡಿ ಆಗಿದೆ, ತಗೋಬಿಡಿ. ಹ್ಯಾಪಿ ಸಂಕ್ರಾಂತಿ ಗಾಯ್ಸ್. ಆ್ಯಕ್ಚುಲಿ ಎಳ್ಬೀರು ಮಾಡಿಬಿಟ್ಟು ನಾವು ಎಲ್ಲ ಸಲನೂ ಮನೆ ಅಕ್ಕಪಕ್ಕದ ಮನೆಯವರು ಕೊಡ್ತಿದ್ವಿ. ಬಟ್ ಈ ಸಲ ಹಂಗೇನು ಮಾಡ್ತಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಿದ್ದೀವಿ. ನನ್ನ ತಂಗಿ ಎಳ್ಬೀರು ಕೊಡಕ್ಕೆ ಬರ್ತಿದ್ದಾಳೆ. ಬಂದಿದ್ದಾನೆ ಇವತ್ತು ಮನೆಗೆ ಹಬ್ಬಕ್ಕೆ. ಮನೆಗೆ ಬಂದ ತಕ್ಷಣ ಯಾವ್ದಕ್ಕೆ ಬಂದಿದ್ದಾನೆ ನೋಡಿ ಗೈಸ್, ಅವನ ಆಟ ಸಾಮಾನು ಎತ್ಕೊಂಡು ಆಟ ಆಡಕ್ಕೆ ಬಂದಿದ್ದಾನೆ. ಪಾಪು ಇಲ್ಲಿ ನೋಡು. ಇವತ್ತು ಬಂದಿದೆ ಗಾಯ್ಸ್, ಊರಿಗೆ ಹೋಗಿತ್ತು, ಅವ್ರೂರಿಗೆ, ನಮ್ಮೂರಿಗೆ ಬಂದಿದೆ ಇವತ್ತು. ಯಾಕೆ ಬಂದಿರೋದು ಅಂದರೆ ಒಡೆ ತಿನ್ನಕ್ಕೆ ಗಾಯ್ಸ್. ಅವ್ರ ಮನೇಲಿ ಒಡೆ ಮಾಡಿರ್ಲಿರುವಂತೆ, ಅದಕ್ಕೆ ನಮ್ಮ ದೊಡ್ಡಮ್ಮ ಮಾಡಿರೋ ಒಡೆ ತಿನ್ನಕ್ಕೆ ಬಂದೈತೆ. ನಮ್ಮ ದೊಡ್ಡಮ್ಮ ಒಡೆ ಮಾಡ್ತಿದೆ. ಬನ್ನಿ ಒಡೆ ತಿನ್ನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾತಾಡ್ಬೇಡ, ಬಾಯ್. ಹಿಂಗ್ ಬಂದ್ರು ಹಂಗ ಹೋಯ್ತವ್ರೆ ಗೈಸ್. ಬಾಯ್ ಪಾಪು, ಬಾಯ್. ಹಿಂಗ್ ಬಂದ್ರು ಹಂಗ ಹೋಯ್ತವ್ರೆ. ಸರಿ, ಬಂದಿರಾ? ಬಾಯ್. ನಮ್ಮ ಡ್ಯಾಡಿ ಹಸುಗಳಿಗೆಲ್ಲ ರೆಡಿ ಮಾಡ್ತಿದೆ. ಹಸು ಎಲ್ಲ ಕಿಚಾಯಿಸ್ಬೇಕಲ್ವ ಇವತ್ತು, ಅದಕ್ಕೆ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ.
ಅಪ್ಪ 3 ನೀನು ತಗೋಯ್ತೀಯಾ? ಇದಕ್ಕೆ ಆಲ್ರೆಡಿ ರೆಡಿ ಆಗೈತೆ ನೋಡಿ, ಪುಟಾಣಿ ಇದು. ಇನ್ನು ಇದೊಂದು ಇದಕ್ಕೆ ರೆಡಿ ಮಾಡ್ತು. ನೆಕ್ಸ್ಟ್ ಅಲ್ಲಿ ಇವಾಗ ಎಲ್ಲಾನು ಕರ್ಕೊಂಡು ಹೋಯ್ತಿದೆ ಗಾಯ್ಸ್ ಕಿಚಾಯಿಸ್ಕೊಬರಕ್ಕೆ. ಸೊ ಗಾಯ್ಸ್, ನಿನ್ನೆ ಹಬ್ಬ ಆಯಿತು, ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲ ಕಿಚುಡಿ ಅನ್ನೋದಿಂದ ಹಬ್ಬ ಮುಗೀತು. ಇವತ್ತು ಸಂಕ್ರಾಂತಿ ಹಬ್ಬದ ವಸ್ತುಡ್ಕೊ ನಾನ್ ವೆಜ್ ಮಾಡಿದ್ದಾರೆ ಮನೇಲಿ. ನಾನ್ ವೆಜ್ಜಿಂದ ಹಬ್ಬ ಮುಗೀತಿದೆ. ಸಂಕ್ರಾಂತಿ ಹಬ್ಬದ ವಸ್ತುಡ್ಕೊ ನಮ್ಮಮ್ಮ ಇವಾಗ ಮಾಡ್ತಿದ್ದೆ. ಮಟನ್ ಆಲ್ರೆಡಿ ರೆಡಿಯಾಗಿದೆ, ಇನ್ನು ಚಿಕನ್ ಆಗಬೇಕು, ತೋರಿಸ್ತೀನಿ ಬನ್ನಿ. ಮಟನ್ ರೆಡಿಯಾಗಿದೆ ಗಾಯ್ಸ್, ಇವಾಗ ಮಾಡಿರೋದು. ಇಲ್ಲಿ ಚಿಕನ್ ರೆಡಿ ಆಗ್ತಿದೆ, ಇವಾಗ ಮಾಡ್ತಿದ್ದೆ. ಅಲ್ಲಿ ಮುದ್ದೆ. ಗಾಯ್ಸ್, ನಮ್ಮ ಸಂಕ್ರಾಂತಿ ಹಬ್ಬ ಸಿಂಪಲ್ಲಾಗಿ ಈ ರೀತಿ ಮುಗೀತಿದೆ. ನೀವೆಲ್ಲರೂ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ನಿಮ್ಗೆಲ್ರಿಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.